ನಂಬಿಕೆನ ಮೀರ್ತಾರೆ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಆಮೇಲೆ ಇಸ್ರೇಲರು ಎಲ್ಲರನ್ನೂ ದೇವರು ಆಯ್ಕೆ ಮಾಡಿಕೊಂಡ್ರು. ಅದಷ್ಟು ಗುಂಪಲ್ಲಿ ಒಂದು ಸಮೂಹ ಅಂತ ಅವರು ತಗೊಂಡ್ಮೇಲೆ ಅಲ್ಲಿ ಒಬ್ಬರು ತಪ್ಪು ಮಾಡಿದ್ರು ತಪ್ಪೇ, ಎಲ್ಲರಿಗೂ ಅದು ಅನ್ವಯಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಯಾರಿಗಾದ್ರೂ ಈಗ ನಮ್ಮ ಗ್ರಾಮದಲ್ಲಿ ಆಗ್ಬೋದು, ನಮ್ಮ ಸಂಸ್ಥೆಯಲ್ಲೇ ಇರ್ಬೋದು, ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರು ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನೋದನ್ನ ಈ ಪಾಠ ತಿಳಿಸಿ. ತುಂಬಾ ಚೆನ್ನಾಗಿ ಅದನ್ನ ವ್ಯಕ್ತಪಡಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡಿ ಹೇಳಿದ್ರಿ. ಎಲ್ಲೋ ಒಂದ್ ಕಡೆ ಒಬ್ರು ತಪ್ಪಿಂದ ಏನಾಗುತ್ತಂತೇಳಿ ನಮ್ಮ ಇಡೀ ಸಮುದಾಯ, ನಮ್ಮ ಇಡೀ ಮನೆ ತೊಂದರೆಗೆ ಒಳಗಾಗುತ್ತೆ. ಇಲ್ಲಿ ಅಕ್ಕ ಏನೋ ಒಬ್ಬನೇ ತಪ್ಪು ಮಾಡಿದ್ರು, ಅವನೊಬ್ಬನೇ. ದೇವ್ರು ಏನ್ ಹೇಳಿದ್ರು, ನೀವು ಹೋಗ್ರಿ ಯುದ್ಧ ಮಾಡ್ಬೇಕು, ಆದ್ರೆ ಅಲ್ಲಿರೋ ಸಾಮಾನುಗಳನ್ನ ನೀವೇನ್ ಮಾಡ್ಬೋದು, ತಗೊಂಬಾರ್ದು. ಇವ್ನು 5 ತಪ್ಪುಗಳನ್ನ ಮಾಡ್ತಾನೆ. ಒಂದು ಎಲ್ಲಿರೋ ಹಾಗೆ ಒಂದೇನ್ ಮಾಡ್ತಾನೆ, ದೇವರನ್ನ ಹೆಚ್ಚಿಸೋದು ಬಿಟ್ಟು ದೇವರ ಮುಂದೆ ಬಿಡೋದು ಬಿಟ್ಟು ಅವ್ರೇನ್ ಮಾಡ್ತಾರೆ, ನಮ್ಮ ಸೈನ್ಯ ದೊಡ್ಡದು, ನಮ್ಮ ಸೈನ್ಯ ಬಲಶಾಲಿ ಆಗಿರುವಂತ ಸೈನ್ಯ ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಒಂದು ದೇವ್ರನ್ನ ಬಿಟ್ಟು ಅವ್ರು ಹೋಗುವಂಥದ್ದು. ಎರಡನೇದು ನಾವು ನೋಡ್ಬೇಕಾದ್ರೆ ಟು ಕ್ರಾಸ್ ಓವರ್ ಟು ಟ್ರಾನ್ಸ್ಲೇಷನ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರ ಇದಕ್ಕಿಂತ ಅವ್ರ ಲಿಮಿಟ್ ಕ್ರಾಸ್ ಮಾಡಿ ಹೋಗಿರೋದು, ಅದ ಲಿಮಿಟ್ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಎರಡನೇ ತಪ್ಪು. ಮೂರನೇದು ಟೇಕಿಂಗ್. ದೇವರು ಯಾವ್ದನ್ನ ಎತ್ಕೊಂಬೇಡ ಅಂತ ಹೇಳಿರ್ತಾನೆ, ಅದನ್ನೇನ್ ಮಾಡ್ತಾರೆ, ತೆಗೆದುಕೊಂಡ್ಬಿಡ್ತಾರೆ. ಅದನ್ನ ಎತ್ಕೊಂಡ್ಬಿಡ್ತಾರೆ ಅವ್ರ ಕಡೆಯಿಂದ. ಆಮೇಲೆ ಇನ್ನೊಂದು ಯಾವ್ದು ಹೇಳ್ತೇನೆ, ಸ್ಟೀಲಿಂಗ್, ಕದಿಯೋದು, ಅವರಿಂದ ಕತ್ಕೊಂಡ್ಬಿಡುವಂಥದ್ದು. ಆಮೇಲೆ ಏನೇನೋ ಅವರಲ್ಲಿ ಇದ್ದಂತ ಎಲ್ಲಾ ಆಸ್ತಿ ಪಾಸ್ತಿ ಆ ಸಾಮಾನು ಏನೇನಿರುತ್ತೆ ಅವರು ಸಹ ಕತ್ಕೊಳ್ಳುವಂಥದ್ದು. ದೇವ್ರು ಏನ್ ಹೇಳಿರ್ತಾರೆ, ನಿನ್ನ ಆಲಯಕ್ಕೆ ಏನ್ ಮಾಡಬಾರ್ದು, ಯಾವುದನ್ನು ತಗೊಂಡ್ಬರ್ಬೇಡ್ರಿ, ನೀವು ಯುದ್ಧ ಮಾಡ್ರಿ, ಆದ್ರೆ ಏನ್ ಮಾಡಬಾರ್ದು, ಅದರಿಂದ ಅವ್ರ ಮನೆಯಲ್ಲಿರೋದು ಯಾವ್ದನ್ನು ಕಿತ್ಕೊಂಬಾರ್ದು. ಯುದ್ಧ ಮಾಡ್ರಿ, ಯುದ್ಧಕ್ಕೆ ಇರ್ರಿ, ಆದ್ರೆ ಆ ಮನೆಯಲ್ಲಿರೋರು ನೋಡ್ಬೇಕ್ರಿ ಅಂತ ಅಂದ್ಬಿಟ್ಟು. ಆದ್ರೆ ಏನ್ ಮಾಡ್ತಾನೆ, ಆ ಒಡಂಬಡಿಕೆಯನ್ನ ಮೀರಿದಾಗ ಓದ್ಕೊಳ್ಳೋಣ. 7ನೇ ಅಧ್ಯಾಯ 1ನೇ ವಚನ. ಯೋಶುವ 7ನೇ ಅಧ್ಯಾಯ 1ನೇ ವಚನ ದಯಮಾಡಿ ಓದಿ. ಯೆಹೂದ ಕುಲದವನು, ಜೆಹರನ ಗೋತ್ರದವನು, ಜೆಬ್ದಿಯ ಕುಟುಂಬದವನು, ಕರ್ಮಿಯ ಮಗನೂ ಆದ ಹಕಾನನು ಯೆಹೋವನಿಗೆ ಮೀಸಲಾಗಿದ್ದ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು. ಏನಂತಾರೆ, ಇಸ್ರಾಯೇಲರೆಲ್ಲರೂ ಜೋಶುವ 7:1 ಅಲ್ಲಿ ಅದು ಎಷ್ಟು ಸುಂದರವಾಗಿ ತಿಳಿಸುತ್ತೆ. ಎಲ್ಲೋ ಒಂದ್ ಕಡೆ ಅವನೊಬ್ಬ ಅಕಾನನ್ನು ಮಾಡುವಂತ ಕೆಲಸಕ್ಕೆ ಇಡೀ ಇಸ್ರಾಯೇಲರೆಲ್ಲರೂ ಏನ್ ಮಾಡ್ಬೇಕಾಗಿತ್ತು, ತೊಂದರೆಗೆ ಒಳಗಾಗಬೇಕಾಗಿತ್ತು ಅವನೊಬ್ಬರು ಮಾಡೋ ತಪ್ಪಿಂದ. ಇವತ್ತು ನಮ್ಮ ಪ್ರಶ್ನೆ ಅದೇ. ಒಂದು 11ನೇ ವಚನ ದಯಮಾಡಿ ಓದಿ. 11ನೇ ವಚನ, 12ನೇ ವಚನ, 13ನೇ ವಚನ, 3 ವಚನ ಓದಿ. 11th, 12th and 13th. ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ, ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ನಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು. ಆದ್ದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸಿದರು. ಅವರು ಶಾಪಗ್ರಸ್ತರೇ. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಏನಂದ್ರೆ ದೇವ್ರದಷ್ಟೇ. ಸೊ ನಾನು ತಗೊಂಬೇಡ್ರಿ ಅಂತ ಹೇಳಿದ್ದೀನಿ, ನೀವು ತಗೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ನಿಮ್ ಇರೋರ್ ಜೊತೆ ಎಲ್ಲರಿಗೂ ಏನಾಗುತ್ತೆ, ಸಮಸ್ಯೆ ಇದೆ. ನೀವು ಯಾವಾಗ ನಿಮ್ಮ ಹತ್ರ ಕತ್ಕೊಂಡಿರೋದನ್ನ ತಗೊಂಡೋಗಿ ರಿಟರ್ನ್ ಮಾಡ್ತೀರೋ ಆಗೇನ್ ಮಾಡ್ತೀನಿ, ನಾನು ನಿಮ್ಮ ಒಳಗೆ ಬರ್ತೀನಿ, ನಿಮ್ಗೆ ಜಯ ಕೊಡ್ತೀನಿ. ನನ್ನ ಹತ್ರನೇ ನನ್ನ ತಪ್ಪುಗಳನ್ನ ಇಟ್ಕೊಂಡು, ನನ್ನ ಹತ್ರನೇ ನನ್ನ ಮೋಸಗಳನ್ನ ಇಟ್ಕೊಂಡು, ನನ್ನ ಹತ್ರನೇ ನನ್ನ ಕಲ್ಮಶಗಳನ್ನ ಇಟ್ಕೊಂಡು ನಾನು ಯಾವುದೇ ಕಾರಣಕ್ಕೆ ಏನ್ ಮಾಡೋದಿಲ್ಲ, ಏನ್ ಮಾಡಕ್ಕಾಗೋದಿಲ್ಲ. ದೇವರೇ ನಿನ್ ಪ್ರಸನ್ನತೆ ನನ್ನ ಜೊತೆಗಿರ್ಲಿ ಅಂತ ನಾನು ಏನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅದೇನಾಗುತ್ತೆ, ಅದು ಶೂನ್ಯ ಅಂತ ಹೇಳ್ತಾರೆ ನೋಡಿ. ದೇವ್ರು ಬರೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ತಪ್ಪುಗಳಿದೆ, ನನ್ನ ಹತ್ರ ಕಲ್ಮಶಗಳಿದೆ, ನನ್ನ ಹತ್ರ ಪಾಪಗಳಿದೆ, ನನ್ನ ನಡತೆಗಳು ಹಾಗಿದೆ, ನನ್ನ ಯೋಚನೆಗಳು ಹಾಗಿದೆ, ನನ್ನ ನೋಟಗಳು ಹಾಗಿದೆ, ನನ್ನ ನಡತೆಗಳು ಹಾಗಿದೆ. ಹಾಗಿದ್ದಾಗ ದೇವರೇ ನೀನು ನನ್ನ ಜೊತೆಗಿರೋ ನಾನು ಆಶೀರ್ವಾದ ಮಾಡುವಂತಂದ್ರೆ ಮಾಡೋದಿಲ್ಲ ದೇವರು. ನೀನ್ ಯಾವಾಗ ನೀನು ಅದನ್ನೆಲ್ಲ ಬಿಟ್ಟು ಹೊರಗಡೆ ಕಲಿಸ್ತೀಯೋ, ಅವನ್ನೆಲ್ಲ ನಿನ್ನ ಹೃದಯದಿಂದ, ನಿನ್ನ ಮನಸ್ಸಿಂದ, ನಿನ್ನ ಮನೆಯಿಂದ ಅದನ್ನ ಹೊರಗಡೆ ಕಲಿಸ್ತೀಯೋ, ಅಲ್ಲ ಅಶುದ್ಧವನ್ನ ಎತ್ತು ಹೊರಗಡೆ ಹಾಕ್ತೀಯೋ, ಆಗ ನಾನೇನ್ ಮಾಡ್ತೀನಿ, ನೀನು ಹೊರಗಡೆ ಬರ್ತೀನಿ. ಸಿಂಪಲ್. ಆಗ ನಾನು ಹೊರಗಡೆ ಬರ್ತೀನಿ ಅಂದ್ಬಿಟ್ಟು. ಅದು ಕೊನೆಯದಾಗಿ ಒಂದು ತುಂಬಾ ಚೆನ್ನಾಗಿ ಆಂಟಿ ಅದನ್ನ ಹೇಳಿದ್ರು. ಆ ವಚನ ಓದ್ಕೊಂಡ್ಬಿಡೋಣ. ಕೊನೆ, ಸಮುದಾಯದಲ್ಲಿರುವ ಕೆಲವು ವ್ಯಕ್ತಿಗಳ ಅಪರಾಧಗಳ ನಿಮಿತ್ತ ಸಮುದಾಯದ ಎಲ್ಲರೂ ಹೇಗೆ ತೊಂದರೆಗೆ ಒಳಗಾಗಬಹುದು ಹಾಗೂ ತೊಂದರೆ ಅನುಭವಿಸಿರಬಹುದು, ಇದರಿಂದ ಸಮುದಾಯದ ಮೇಲಾಗುವ ಪರಿಣಾಮಗಳೇನು, ಅಂತಹ ಉದಾಹರಣೆಗಳು ನಿಮಗೆ ತಿಳಿದಿದೆಯಾ?
ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ? ಯಾವುದೋ ಒಂದು ಒಬ್ಬರ ಅಪರಾಧದಿಂದ, ಒಬ್ಬ ತಪ್ಪಿಂದ, ಒಬ್ಬರೆಲ್ಲೋ ಒಂದು ಸ್ವಲ್ಪ ಈ ಬೇಜವಾಬ್ದಾರಿ ತಂದ್ರಿಂದ ಇಡೀ ಕುಟುಂಬ ಅಥವಾ ಇಡೀ ಸಮುದಾಯ ತೊಂದರೆಗೆ ಒಳಗಾಗೋದನ್ನ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೀವು ಹೇಳೋದಾಗಿದೆ ನಿಮ್ಮಿಂದ ಶುರು ಮಾಡಿ ಯಾರಾದ್ರೂ? ನನಗೆ ಕೋವಿಡ್ ಟೈಮಲ್ಲಿ ಓಕೆ. ಚಾಮರಾಜನಗರ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಅವರು ಏನೋ ಒಂದು ಮೆಡಿಸಿನ್ನಿಂದ ಒಂದು 24 ಜನ ಒಂದೇ ಸಲ ಸತ್ತೋಗ್ಬಿಟ್ಟು ಅವರು ಸೂಕ್ಷ್ಮತೆಯಿಂದ ನೋಡಿಕೊಂಡು ಎಲ್ಲನೂ ನೋಡಿದರೆ ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ಅಷ್ಟು ಜನ ಸಾಯೋದು ಆಕ್ಸಿಜನ್ ಹಂಗೆ ಆಗ್ತಿರ್ಲಿಲ್ಲ. ಅದು ಒಂದು ವ್ಯಕ್ತಿಯಿಂದನೇ ಅಷ್ಟು ಜನ ಸಾಯಬೇಕಾಗಿತ್ತು. ಬ್ಯೂಟಿಫುಲ್ ಬ್ಯೂಟಿಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬೇರೆ ಯಾವುದಾದ್ರು ಇನ್ಯಾರಾದರೂ ಹೇಳೋದಾಗಿದ್ರೆ ಶೇರ್ ಮಾಡ್ಕೊಳ್ಳೋದಾಗಿದ್ರೆ? ನಿಮ್ಮೂರಲ್ಲಿ ನಡೆದಿರೋ ವಿಚಾರ ತುಂಬ ಚೆನ್ನಾಗಿ ಅದು ತಿಳಿಸ್ಕೊಡ್ರಿ. ಥ್ಯಾಂಕ್ ಯು. ಅದು ಮೈಂಡಲ್ಲಿ ಇತ್ತು. ಬೇರೆ ಯಾವುದಾದ್ರು ಯಾರಾದರೂ ಇನ್ನೊಂದು ಯಾವುದಾದ್ರು ರೀಸನ್ ಕೊಡೋವಾಗಿದೆ ಇನ್ಸಿಡೆಂಟ್ಸ್? ಅದ್ರ ನಂತರ ಅದು ತುಂಬ ಓಡಾಡ್ತಾ ಇದೆ, ಬಟ್ ಯಾವ್ದು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಅನ್ಸುತ್ತೆ. ಸೊ ಓಕೆ, ನಾವು ಮುಂದಕ್ಕೆ ಹೋಗೋಣ. ನಿಜ, ಯಾಕೆ ಎಲ್ಲೋ ಒಂದ್ ಕಡೆ ಈಗ ನಮ್ಮ ಗ್ರಾಮದ್ದು ಸ್ವಲ್ಪ ತಗೊಂಡ್ರೆ ಇಲ್ಲಿ ಅನ್ಯರೇ ಜಾಸ್ತಿ ಇರೋದು, ನಮ್ಮಲ್ಲಿ ಕಮ್ಮಿ ಇರೋದು. ಹಾಗಾಗಿ ಇವರು ನ್ಯಾಯ ಅದು ಇದು ಅಂತ ಬಂದಾಗೆಲ್ಲ ನಮಗೊಂಥರ ತೊಂದರೆನೇ. ನೀವು ಇದರಲ್ಲಿ ಪಾಲ್ಗೊಳ್ಬೇಕು, ಸರ್ದಿ ಕೊಡಬೇಕು, ಹಂಗೆ ಹಿಂಗೆ ಅಂತ. ನಾವೆಲ್ಲ ಒಟ್ಟುಗೂಡಿ ಒಂದು ಒಗ್ಗಟ್ಟಾಗಿ ಮಾತಾಡಿದ್ರೆ ಅದನ್ನು ಸರಿ ಮಾಡ್ಬೋದು. ಆದರೆ ಇಲ್ಲೇನು ಮಾಡ್ತಾರೆ, ನಮ್ಮ ಕ್ರೈಸ್ತರೆಲ್ಲ ಸೇರಿಬಿಟ್ಟು ಅವರು ಇವರು ಅಂದರೆ RC ಅವರು ಮತ್ತು ನಮ್ಮ ಎಲ್ಲ ಕ್ರೈಸ್ತರು ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿ ಮಾತಾಡಿ ಅದನ್ನು ಕ್ಲಿಯರ್ ಮಾಡಲ್ಲ. ಸುಮ್ಮನೆ ಏನು ಕೊಡಬಾರ್ದು, ಅವರು ಇದಕ್ಕೆ ನಾವು ಭಾಗವಹಿಸಬಾರ್ದು, ಹಬ್ಬ ಹರಿದಿನಗಳಿಗೆಲ್ಲ ಭಾಗವಹಿಸಬಾರ್ದು ಅಂತ ಮಾತಾಡ್ಕೊತೀವಿ ಅಷ್ಟೇ. ಅದರಲ್ಲಿ ಯಾರಾದ್ರೂ ಒಬ್ಬರು ಹೋಗಿ ಫಸ್ಟೇ ದುಡ್ಡು ಕೊಟ್ಬಿಟ್ಟಿರ್ತಾರೆ. ಹಂಗಾಗಿ ನಮ್ಗಳಿಗೆಲ್ಲರಿಗೂ ತೊಂದರೆನೇ ಅದು. ಒಬ್ಬರು ಮಾಡೋದಕ್ಕೆ ಎಲ್ಲರೂ ಅನುಭವಿಸ್ಬೇಕು. ಈಗ ಮಾತು ಎಲ್ಲ ಕ್ರೈಸ್ತರು ಕುಟುಂಬ ಎಲ್ಲ ಸೇರಿಕೊಂಡು ನಾವು ಅದಕ್ಕೆ ಭಾಗವಹಿಸಬಾರ್ದು, ಏನು ಕೊಡಬಾರ್ದು, ಸರ್ದಿ ಆ ಥರ ಎಲ್ಲ ಕೊಡಬಾರ್ದು ಅಂದರೆ ಒಂಥರ ಒಂದು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿದರೆ ಎಲ್ಲ ಒಳ್ಳೇದಾಗ್ಬೋದು. ಆದರೆ ಅವರು ಮುಂದಾಗಿ ತಾವು ಯಾರಾದರೂ ಒಬ್ಬರು ದುಡ್ಡು ಕೊಟ್ಬಿಟ್ರೆ ಅವರಿಂದನೇ ನಾವೆಲ್ಲ ಹೋಗ್ಬೇಕಾಗುತ್ತೆ. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಅಂತ. ತುಂಬ ಇನ್ಸಿಡೆಂಟ್ಸ್ಗಳು ಆ ರೀತಿ ಇದೆ. ನಮ್ಮ ಬಸ್ ಆಗಿದ್ದ ಕತೆ, ಯಾವುದೇ ಬಸ್ ಆಗಿಲ್ಲ, ನಮ್ಮ ನಗರ ಬಸ್ಸು, ಎಲ್ಲೋ ಒಂದು ಡ್ರೈವರ್ ಒಬ್ಬ ಫೋನ್ ಇಟ್ಕೊಂಡು ಒಂದು ಕೈಲಿ ಏನೋ ಸರ್ಕಸ್ ಮಾಡೋಕ್ಕೆ ಹೋಗಿ ಮಾಡಿರೋ ಕೆಲಸಕ್ಕೆ ಅಲ್ಲಿದ್ದಂಥ ಮಕ್ಕಳಿಗೆ ತೊಂದರೆ, ಇದ್ದಂಥ ತಂದೆ ತಾಯಿಗಳಿಗೆ ತೊಂದರೆ, ಗಾಬರಿ ಆಯಿತು. ಆ ಪೊಲೀಸ್ ಡಿಪಾರ್ಟ್ಮೆಂಟು, ಆ ಆಪೋಸಿಟ್ ಕುಟುಂಬದವರು, ಪ್ಲಸ್ ಶಾಲೆಗೆಲ್ಲ, ಸಂಸ್ಥೆಗೆಲ್ಲ ಒಟ್ಟು ಎಲ್ಲ ಹೋಗಿ 18 ಲಕ್ಷ ರೂಪಾಯಿ ಓಲ್ಡ್ ಸಂಸ್ಥೆಗೆ ತೊಂದರೆ ಆಗಿ ಕೂತ್ಕೊಂಡು ಎಲ್ಲ ಒಂದು ಕಡೆ ಒಂದು ಸಣ್ಣ ತಪ್ಪು. ನೆನ್ನೆ ಇದು ಅಷ್ಟೇ, ಯಾವುದೋ ಈ ಜೈಲಿಗೆ ಹೋಗಿರೋ ವಿಚಾರ, ಒಬ್ಬ ಮಾಡಿರೋ ತಪ್ಪು, ಅವ್ರು ಯಾರು ಒಳಗಿದ್ದಾರೆ ಅವರೇ ಮಾಡಿರೋ ತಪ್ಪು. ಯಾಕಂದರೆ ಪೊಲೀಸವರು ಯಾವತ್ತೂ ಅಷ್ಟೇ ನಾವು ತಿಳ್ಕೊಬೇಕು, FIR ರಿಜಿಸ್ಟರ್ ಆದಮೇಲೆ, ಅರೆಸ್ಟ್ ವಾರೆಂಟ್ ಕೊಟ್ಟಾದ್ಮೇಲೆ, ವಾರೆಂಟು FIR ಆದಮೇಲೆ ಅವ್ರು ಏನು ಹೇಳ್ತಾರೆ, ಜಡ್ಜು ಪ್ರಾಕ್ಸಿ ಅದು ಇದು ಇದ್ದಾಗ ಏನಾಗುತ್ತೆ, ಲಾಯರ್ ಮುಖಾಂತರ ಬಂದು ಜಡ್ಜ್ ಮುಂದೆ ಅವ್ನೇನು ಮಾಡಬೇಕು, ಮ್ಯಾಜಿಸ್ಟ್ರೇಟ್ ಮುಂದೆನೇ ಅವ್ರನ್ನ ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಮಾಡೋದಕ್ಕೆ 48 ಗಂಟೆ ಟೈಮ್ಗಳು ಕೊಟ್ಟಿರ್ತಾರೆ. ಈ 48 ಗಂಟೆ FIR ಕಾಪಿ ನನ್ನ ಕೈಗೆ ಬಂದು 48 ಗಂಟೆ ನನಗೆ ಟೈಮ್ ಇರುತ್ತೆ. ಏನಕ್ಕೆ ಗೊತ್ತಾ, 48 ಗಂಟೆಯಲ್ಲಿ ನಾನೇನು ಮಾಡ್ಬೋದು, ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಮಿನಿಟ್ ಒಂದು ಲಾಯರ್ನ ಹಿಡ್ಕೊಂಡು ನಾನು ಬೇಲ್ ಅಪ್ಲೈ ಮಾಡಬೇಕು. ಬೇಲ್ ಅಪ್ಲೈ ಮಾಡಿ 2 ದಿನಕ್ಕೆ ಅಥವಾ 3 ದಿನಕ್ಕೆ ಬೇಲ್ ಬರುತ್ತೆ. ಬೇಲ್ ಅಪ್ಲೈ ಮಾಡಿ 2 ದಿನಕ್ಕೆ ನಾನು ಅವ್ರನ್ನ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ದಿನಕ್ಕೆ ಬೇಲ್ ಕಾಪಿ ನನ್ನಲ್ಲಿರುತ್ತೆ, ಹೊರಗಡೆ ಬರ್ಬೋದು. ಹಾಗಾಗಿ ಸರ್ಕಾರನೇ 48 ಗಂಟೆ ಟೈಮ್ ಕೊಟ್ಬಿಟ್ಟಿರುತ್ತೆ. ಇವ್ರಿಗೆ ಬಂದು ಆಲ್ರೆಡಿ FIR ಕಾಪಿ ಬಂದು 2 ದಿನ ಆಗಿದೆ, 3ನೇ ದಿನಕ್ಕೆ ಪೊಲೀಸರು ಬಂದು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಏನಪ್ಪ ಮಾಡ್ತಾ ಇದ್ದೆ ನೀನು ಅಂತ ನಾನು ಕೇಳಿದೆ. ಬೇಜವಾಬ್ದಾರಿ, ಏನಾಗಲ್ಲ, ಸರಿ ಹೋಗ್ಬಿಡುತ್ತೆ, ಏನಾಗಲ್ಲ, ಯಾರೋ ನಮ್ಗೆ ಹೆಲ್ಪ್ ಮಾಡ್ತಾರೆ. ಯಾರು ಹೆಲ್ಪ್ ಮಾಡ್ತಾರೆ? ಈಗ ಅವನಿಂದ ಅವ್ರ ಮಗು ಸಫರ್ ಆಗ್ತಾ ಇದೆ, ಆ ಮಗುಗೆ ತಾಯಿ ಇಲ್ಲದೆ ಸುಮ್ಮನೆ ಸಫರ್ ಆಗ್ತಾ ಇದೆ, ಇಡೀ TD ಸ್ಕೂಲೆಲ್ಲ ಸಫರ್ ಆಗ್ತಾ ಇದೆ, ಶಾಲೆ ಹೆಸರುಗಳು ಹೋಗ್ತಾ ಇದೆ. ಸೊ ಒಬ್ಬನಿಂದ ಅಷ್ಟೊಂದು ಸಮಸ್ಯೆಗಳು. ಸೊ ಹಾಗಾಗಿ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು. ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಭಾಗಿಯಾಗಿ ಇರಬಾರ್ದು. ಒಂಚೂರು ಮುಂದೆ ಹೋಗೋಣ. ಸೋಮವಾರದ ಪಾಠಕ್ಕೆ ಅಕ್ಕ ನಾನು ಮಾಡಿದ್ದ ಪಾಪ, ಏನ್ ಪಾಪ ಮಾಡ್ದ ಇವನು? ಯೋಶ್ವ
ಯೋಶುವ 7ನೇ ಅಧ್ಯಾಯ 16ನೇ ವಚನ 19ನೇ ವಚನ ಓದಿದೆ ಮಾಡಿ. ಜೋಶುವ 7th chapter 16th verse to 19th verse. ಯೆಹೋಶುವನು ಬೆಳಗ್ಗೆ ಎದ್ದು ಇಸ್ರಾಯೇಲ್ ಕುಲಗಳನ್ನು ಒಂದೊಂದಾಗಿ ಬರಮಾಡಲು ಯೆಹೂದ ಕುಲವು ಹಿಡಿಯಲ್ಪಟ್ಟಿತು. ಆದರೆ ಅದರ ಗೋತ್ರಗಳನ್ನು ಕರೆದಾಗ ಜೆಹರನ ಗೋತ್ರವು ಹಿಡಿಯಲ್ಪಟ್ಟಿತು. ಆ ಗೋತ್ರದ ಕುಟುಂಬಗಳನ್ನು ಕರೆದಾಗ ಜಬ್ದಿಯ ಕುಟುಂಬವು ಹಿಡಿಯಲ್ಪಟ್ಟಿತು. ಆ ಕುಟುಂಬದ ಪುರುಷನನ್ನು ಕರೆದಾಗ ಯೆಹೂದ ಕುಲದವನು ಜೆಹರನ ಗೋತ್ರದವನು ಜಬ್ದಿಯ ಕುಟುಂಬದವನು ಕರ್ಮಿಯ ಮಗನೂ ಆದ ಆಕಾನನು ಹಿಡಿಯಲ್ಪಟ್ಟನು. ಆಗ ಯೆಹೋಶುವನು ಆಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಗಣಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಿಡಬೇಡ ಅಂದನು. ತುಂಬಾ ಚೆನ್ನಾಗಿ ಆ ವಚನ ಇದೆ. ಯೋಶುವ 7ನೇ ಅಧ್ಯಾಯ 16ನೇ ವಚನ 19ನೇ ವಚನ. ಈಗ ಹುಡುಕಾಡ್ತಾ ಇದ್ದಾರೆ, ತಪ್ಪಾಗಿದೆ ಅಂದ್ಬಿಟ್ಟು ಯೋಶುವನ್ ಗೊತ್ತಾಯ್ತು. ಯೋಶುವ ಯಾರು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಆ ಕುಲದ, ಯಾಕಂದ್ರೆ 12 ಕುಲಗಳಿರುತ್ತೆ, ಆ ಕುಲಗಳ ಅಧಿಪತಿಗಳನ್ನ ಕರೀತಾನೆ. ಅದ್ರ ಮುಖಾಂತರ ಆ ಕುಟುಂಬಗಳನ್ನ ಸರ್ಚ್ ಮಾಡ್ತಾನೆ. ಅಲ್ಲಿ ಅಕ್ಕಾನನು ಅಂತ ಗೊತ್ತಾಗುತ್ತೆ. ಅಕ್ಕಾನನ ಯೋಶುವ ಅಕ್ಕಾನನ ಎಷ್ಟು ತುಂಬಾ ಕ್ಲೋಸ್ ಆಗಿ ಇಟ್ಕೊಂಡಿರ್ತಾನೆ ಅಂತಂದ್ರೆ, ಅಕ್ಕಾನನ ಏನಂತ ಕರೀತಾರೆ? ಈಗ ಹೋದ್ರೆ ಏನಂತ ಕರೀತಾರೆ ಅಕ್ಕಾನನ? ಜೋಶುವ, ನನ್ನ ಮಗನೇ ಅಂತ ಕರೀತಾರೆ. ಅಷ್ಟೊಂದು ಪ್ರೀತಿ ಅಕ್ಕಾನನ ಮೇಲೆ ಇರುತ್ತೆ. ಅಕ್ಕಾನನ ಮೇಲೆ ಯಾವ ಸಂದೇಹನೂ ಇಲ್ಲದೆ ಇರೋ ರೀತಿನೇ ಅಕ್ಕಾನನ ಇರ್ತಾರೆ. ಅವ್ನು ಯಾರಿಗೂ ಬೈದಿರಲ್ಲ, ಎಲ್ಲೂ ಕೋಪ ಮಾಡ್ಕೊಂಡು ಮಾತಾಡಿರೋದಿಲ್ಲ, ಯಾರ ವಿರುದ್ಧವಾಗಿರೋದಿಲ್ಲ, ಯಾವ ಕೆಟ್ಟತನೂ ಇರೋದಿಲ್ಲ. ಇಷ್ಟು ವರ್ಷದಲ್ಲಿ ಯೋಶುವ ಅವನ ಒಂದು ಯಾರ ಜೋರಾಗಿ ಮಾತಾಡೋದಾಗಿರ್ಲಿ, ಇದು ಮಾಡೋದಾಗಿರ್ಲಿ, ಅದು ಯಾವ ಗುಣಗಳನ್ನ ಅವ್ನು ನೋಡಿಲ್ಲ. ಹಾಗಾಗಿ ಯೋಶುವನಿಗೆ ಅವ್ನ ಕಂಡ್ರೆ ತುಂಬಾ ಇಷ್ಟ. ಈಗ ಅವ್ನು ಬಂದಿದ್ದಾನೆ ಅಂತಂದ್ರೆ ಅವ್ನು ನಂಬಕ್ ಆಗ್ತಾ ಇಲ್ಲ. ಅದು ಸಿನ್ಸ್ ದೇವರಿಂದ ಬಂದಿರೋದ್ರಿಂದ ಅದನ್ನೀಗ ಅವ್ನು ನಂಬಲೇಬೇಕು. ತುಂಬಾ ದುಃಖದಿಂದ ಅವ್ನು ಹೇಳ್ಕೊಂತಾ ಇದ್ದಾನೆ, ನನ್ನ ಮಗನೇ ಅಂತ ಅನ್ಬಿಟ್ಟು ಅವನು ಏನ್ ಮಾಡ್ತಾ ಇದ್ದಾನೆ? ಪ್ರೀತಿಯಿಂದ, ತುಂಬಾ ದುಃಖದಿಂದ ಅವನು ಕರೀತಾ ಇದ್ದಾನೆ. ಸೊ అంటే ಏನ್ ಹೇಳ್ತೀವಿ? ಸೋಮವಾರ ಪಾಠದ ಬಗ್ಗೆ ಮಾಡಿದ ಪಾಪದಿಂದ ಇಸ್ರಾಯೇಲರು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಮತ್ತು ಇಸ್ರಾಯೇಲರು ದೇವರ ನಿಯಮಗಳನ್ನು ಮೀರಿ ಪಾಪಗಳವರು ಕಾರಣವಾಗುತ್ತೆ. ಆ ಕಾರಣ ಮಾಡಿದಂಥ ಪಾಪದ ಕಾರಣದಿಂದ ಇಸ್ರಾಯೇಲರು ಆಯಿ ಎಂಬ ಊರಿನವರ ವಿರುದ್ಧ ಯುದ್ಧದಲ್ಲಿ ಸೋಲನುಂಟರು. ಓಕೆ ಓಕೆ ಥ್ಯಾಂಕ್ ಯು. ಅಲ್ಲೂ ಅವ್ನೊಬ್ಬ ಮಾಡಿದ ತಪ್ಪಿಗೆ ಎಲ್ಲ ಒಂದ್ ಕಡೆ ಆ ತಪ್ಪು ನಾವು ಹೇಳ್ಕೊಡಲ್ಲ. ಯೋಶುವ ಆಗಿ ಅವ್ನು ಕಲಿತಾ ಇದ್ದಾನೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ, ಎಷ್ಟೊಂದು ಸಭೆಗಳು ನಡೀತಾ ಇರೋ ಏನ್ ಗೊತ್ತಾ, ಅಲ್ಲೇನೋ ತಪ್ಪು ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಮುಂದೆನೆ ಏನ್ ಮಾಡ್ಬಿಡ್ತಾರೆ, ಬಹಿರಂಗವಾಗಿ ಎಲ್ಲ ಮುಂದೆನೋ ತಪ್ಪಾಗಿದೆ, ಇದಾಗಿದೆ ಅಂತ ಹೇಳ್ತಾರೆ. ಹಂಗಲ್ಲ, ಯೋಶುವ ತುಂಬಾ ಚೆನ್ನಾಗಿ ಒಬ್ಬ ಲೀಡರ್ ಆಗಿ ತುಂಬಾ ಚೆನ್ನಾಗಿ ದೈವಿಕ ಲೀಡರ್ ಆಗಿ ಯೋಚನೆ ಮಾಡ್ತಾನೆ. ಅವನನ್ನು ಕರೀತಾನೆ, ನನ್ನ ಮಗನೇ ನೀನು ಪ್ರೀತಿಯಿಂದ ಯಾರ ಹತ್ರ ಹೇಳು ಅಂತ ಇದ್ದಾನೆ? ನೀನೇನ್ ಮಾಡಿದೆ ಬಂದು ನನ್ನ ಹತ್ರ ಹೇಳು, ನನ್ನ ಹತ್ರ ಹೇಳು ಅಂತ ಇದ್ದಾನೆ. ಸೊ ಎಲ್ಲೋ ಒಂದ್ ಕಡೆ ಅಕ್ಕಾನನ್ನು ಒಬ್ಬ ವ್ಯಕ್ತಿ ಎಲ್ಲೋ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಗುಂಪಿಗೆ ನಾವು ಸೇರ್ಬೋದಾ? ನಾನು ಹೇಳ್ತಾ ಇರೋದು, ಈಗ ಮಕ್ಳಿದ್ದೀರಿ, ಯೌವನಸ್ಥರಿದ್ದೀರಿ, ತಂದೆನೋ ಅಥವಾ ಯಾರೋ ಸಂಬಂಧಿಕರು ಹೋಗ್ಬಿಟ್ಟು ಅವಾಗ ಒಂದು ಸಿಗರೇಟ್ ತಗೊಂಬ ಅಂತಂದ್ರೆ, ಅಲ್ಲೋ ಆ ಬಾರಲ್ಲಿ ಹೋಗಿ ಎಣ್ಣೆ ತಗೊಂಬ ಅಂತಂದ್ರೆ, ನಾವೇನ್ ಮಾಡ್ತೀವಿ? ಇಲ್ಲ, ಅವನೇನೋ ತಪ್ಪು ಮಾಡ್ತಾ ಇದ್ದಾನೆ, ಕವಚಸ್ನೆಸ್ ಅವ್ನು ಮಾಡಿದೇನು, ಅವನ ಆಜ್ಞೆಗಳನ್ನ ಪಾಲಿಸ್ನ, ಎಲ್ಲ ಆಜ್ಞೆಗಳನ್ನ ಏನಾಗುತ್ತೆ, ಕದಿಬೇಡ ಅಂತ ಇದೆ, ಕೊಲೆ ಮಾಡಬೇಡಿ ಅಂತ ಇದೆ, ಇನ್ನೊಬ್ರು ವಸ್ತುನ ನೀನು ತಗೋಬೇಡಿ ಅಂತ ಇದೆ, ಇನ್ನೊಬ್ರು ಸುಳ್ಳು ಸಾಕ್ಷಿ ಹೇಳ್ಬೇಡಿ ಅಂತ ಹೇಳ್ತಾರೆ. ಅಷ್ಟು ವಿಚಾರನೂ ಆಕಾನ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದಾರೆ. ದೇವರ ಆಜ್ಞೆಗಳನ್ನೆಲ್ಲ ಕೈ ಮುರಿದ್ಬಿಟ್ಟಿದ್ದಾನೆ. ಈಗ ಆ ಗುಂಪಿಗೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತಂದಾಗ ಆ ಗುಂಪಿಗೆ ನಾವು ಸೇರ್ಬಾರ್ದು. ಅವ್ರು ನಮ್ಮ ತಾಯಿನೇ ಆಗಿರ್ಲಿ, ನಮ್ಮ ತಂದೆನೇ ಆಗಿರಲಿ, ನನ್ನ ಸ್ವಂತ ಮಗನೇ ಆಗಿರಲಿ, ಯಾರೇ ಆಗಿರಲಿ, ಆ ಗುಂಪಿಗೆ ಏನ್ ಮಾಡ್ಬಾರ್ದು, ನಾನು ಸೇರ್ಬಾರ್ದು. ಅದು ಗುಂಪಿಂದ ನಾನು ದೂರ ಇರಬೇಕು. ಅವ್ರ ಸ್ವಂತ ನನ್ನ ರಿಲೇಟಿವೇ ಆಗಿರ್ಲಿ, ನನ್ನ ಕ್ಲೋಸ್ ಫ್ರೆಂಡೇ ಆಗಿರ್ಲಿ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಅನ್ಯಾಯ ಮಾಡ್ತಾ ಇದ್ದಾರೆ, ಇನ್ನೊಬ್ರು ತೊಂದರೆಗೆ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರ ಪಕ್ಕಕ್ಕೂ ನಾವು ಹೋಗಿ ಅವನ ಸಹವಾಸನ ಮಾಡಬಾರ್ದು. ಉದಾಹರಣೆಗೆ ಒಂದ್ಸಲಿ ಓದ್ಕೊಳ್ಳೋಣ, ಅದು ತುಂಬಾ ಮನೆಗೆ ದಯಮಾಡಿ ಓದ್ಕೊಳ್ರಿ. ನಂಬರ್ಸ್ ಒಂದೇ ಒಂದು ವಚನ ಓದಿ, 26:11 ನಂಬರ್ಸ್ ಏನಂತಾರೆ? ಅರಣ್ಯಕಾಂಡ ಅಂತಾರೆ. ಓಕೆ, 26ನೇ ಅಧ್ಯಾಯ 11ನೇ ವಚನ ಓದ್ರಿ. ಅದು 23ನೇ ಅಧ್ಯಾಯ 16ನೇ ಅಧ್ಯಾಯ 23ರಿಂದ 33 ಮನೆಗೆ ಓದ್ಕೊಳ್ರಿ. ಆದ್ರೆ 26ನೇ ಅಧ್ಯಾಯ 11ನೇ ವಚನ ಇಲ್ಲಿ ಓದ್ರಿ. ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ
ಸಂಭ್ರಮಿಸಿದಿಂದಿರಬೇಕು, ಸಂಭ್ರಮದಿಂದಿರಬೇಕು. ಸಂಭ್ರಮದಿಂದ ಇರಬೇಕು. ಏನಕ್ಕೋಸ್ಕರ ಅಂತಾರೆ? ಅವರು ಅವರ ಮನೆಯವರು ಏನ್ ಮಾಡಿದ್ರು? ದೇವರನ್ನ ಘನಪಡಿಸಿದ್ದಕ್ಕಾಗಿ, ದೇವರೊಂದಿಗೆ ಇದ್ದದಕ್ಕಾಗಿ. ಈಗ ಒಂದು ಕೆಲಸ ಮಾಡೋಣ. ಈಗ ಅದೇ ಗುಂಪಲ್ಲಿ ಇನ್ನೊಂದು ಗುಂಪಿದೆ, ಸನ್ಸ್ ಆಫ್ ಕೋರಾ ಅಂತ ಕರಿತೀವಿ ನಾವು. ಎಷ್ಟು ಜನಕ್ಕೆ ಇವ್ರ ಬಗ್ಗೆ ಗೊತ್ತು ನನಗೆ ಗೊತ್ತಿಲ್ಲ. ಒಂದ್ಸಲ ನೀವು ಅದೇ ಅರಣ್ಯಕಾಂಡ 23ನೇ ಅಧ್ಯಾಯ 16ನೇ ಅಧ್ಯಾಯ 23ನೇ ವರ್ಷದಿಂದ 33ನೇ ವರ್ಷ ಗಂಟ ನೀವು ಓದಿದಾಗ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. sons of Korah who avoided destruction by refusing to side with their father. ಇದೇನಾಗ್ತಾ ಇದೆ? ಸನ್ಸ್ ಆಫ್ ಕೋರಾ ಅಂತಂದ್ರೆ ಒಬ್ಬ ಕೋರಾ ಇದ್ದಾನೆ, ಕೋರಾ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಇದು ಯಾವಾಗ ಆಗಿರೋದು ಅಂತಂದ್ರೆ, ಯಾವಾಗ ಇದು ನಿಮ್ಗೆ ವಿಮೋಚನಾ ಕಾಂಡದಲ್ಲೂ ಸಿಗುತ್ತೆ. ಯಾವಾಗ ಮೋಶೆ ಕೆಳಗಡೆ ಬರ್ತಾನೆ, ಬಂದಾಗ ನೋಡಿದಾಗ ಎಲ್ಲ ಏನೋ ಮೋಶೆ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಆ ಗುಂಪಲ್ಲಿ ಅಲ್ಲೊಂದು 200 ಜನ 300 ಜನ ಏನೋ ಇರ್ತಾರೆ ಅನ್ಕೊಂತೀನಿ ನಾನು. ಅದು ನೋಡ್ರಿ 200-300 ಜನ ಏನೋ ಇರ್ತಾರೆ. ಆ ಗುಂಪಲ್ಲಿ ಏನಾಗ್ಬಿಡುತ್ತೆ, ಆ ಗುಂಪಲ್ಲಿ ಒಬ್ಬ ತಂದೆ ಇರ್ತಾರೆ ಕೋರಾ ಅಂತ. ಅವ್ರ ಗುಂಪು ಮೋಶೆ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಅವ್ರ ತಂದೆ ಅಲ್ಲಿದ್ದಾನೆ, ತಂದೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಆದ್ರೆ ಮಕ್ಕಳನ್ನ ಕರೀತಾನೆ, ನೀವು ಬನ್ರಿ ಗುಂಪಿಗೆ ಅಂದ್ಬಿಟ್ಟು. ಮಕ್ಕಳೇ ಮಾಡೋದಿಲ್ಲ, ಇಲ್ಲ ನೀನ್ ಮಾಡ್ತಾ ಇರೋ ತಪ್ಪಪ್ಪ, ಆ ಗುಂಪಿಗೆ ನಾನು ಬರೋದಿಲ್ಲ ಅಂತ ಕೇಳ್ತಾರೆ. ಇವತ್ತು ಅದೇ ರೀತಿ ನಾವು ಅಷ್ಟೇ ಯಾರಾದ್ರೂ ತಪ್ಪು ಮಾಡ್ಬೇಕಾದ್ರೆ ಅವ್ರ ಗುಂಪಿಗೆ ಸೇರಿದೆ ಅದು ತಪ್ಪು ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಮುಂದೆ ನಾವು ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳುತ್ತೆ, ಎಲ್ಲೋ ಒಂದ್ ಕಡೆ ಅಕ್ಕನೂ ಅವನ ಹೃದಯದಲ್ಲಿ ಅವ್ನ ತಪ್ಪು ಮಾಡಿರೋದು ಅವ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾನೆ, ಯಾರು ಮಾಡ್ತಾ ಇಲ್ಲ. ಆದ್ರೆ ಈಗ ದೇವರು ಅದನ್ನ ಬೆಳಕಿಗೆ ತಗೊಂಡು ಬರುವಂತನಾಗಿದೆ. ನಾಳೆ ದಿನ ನಮ್ಮ ತಪ್ಪುಗಳನ್ನು ಅದೇ ರೀತಿ ಬೆಳಕು ತರುವಂತನಾಗಿದೆ. ವೈಟ್ ಅಪ್ಪನವರು ಆಟಿಟ್ಯೂಡ್ ನ ತುಂಬಾ ಚೆನ್ನಾಗಿ ಅವನ ಆಟಿಟ್ಯೂಡ್ ಹೇಳ್ತಾರೆ. He cried and he wept and asked Achan about his transgression ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ವೈಟ್ ಅಪ್ಪನವರು ಡಿಸೈರ್ ಆಫ್ ಏಜಸ್ ಅಲ್ಲಿ ಪೇಜ್ 353 ಬರೀತಾ ಇದ್ದಾರೆ. ಅವನು ತುಂಬಾ ಅಳುತ್ತಾ ಏನಂತಿದ್ರಿ ಕೇಳ್ತಾರೆ, ಅಳುತ್ತಾ ಕೇಳ್ತಾರೆ, ಅಯ್ಯೋ ತಪ್ಪಾವು ಇದೆ, ದಯಮಾಡಿ ಕ್ಷಮಿಸ್ರಿ ಅಂತ ಅನ್ಬಿಟ್ಟು. ಸೊ ಇವತ್ತು ಯೇಸು ಸ್ವಾಮಿ ನಮ್ಮ ವಿಚಾರದಲ್ಲೂ ಅದನ್ನೇ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತೀರಿ? ನಮ್ಮ ವಿಚಾರದಲ್ಲೂ ಅದನ್ನೇ ಮಾಡ್ತಾನೆ. ನಾವು ತಪ್ಪು ಮಾಡಿದಾಗ ಪ್ರತಿ ಸಲ ನಾವು ಪಾಪ ಮಾಡಿ ನಿಂತಿದಾಗ ದೇವರು ಅಳುತ್ತಾ ನಮ್ಮ ಹತ್ರ ಬಂದು ಕೇಳ್ತಾನೆ, ಇನ್ಮೇಲೆ ಪಾಪ ಮಾಡಬೇಡ್ರಿ. ನಮ್ಮ ನಾಶನ ಆಗಬಾರ್ದು ಅನ್ನೋದೇ ಅವನ ಉದ್ದೇಶ. ಯಾರು ನಾಶ ಆಗಬಾರ್ದು ಅನ್ನೋದೇ ಉದ್ದೇಶ. ನಾವು ನಾಶ ಆಗ್ತಾ ಇದ್ದೀವಿ ಅಂತಂದ್ರೆ ಅದು ತುಂಬಾ ದುಃಖ ಪಟ್ಟು ನಮ್ಮ ತಡೆಯಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದನ್ನ ಮೀರಿದಾಗ ನಾವೇನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಅಡ್ಡಿ, ಅದನ್ನ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಮಂಗಳವಾರದ ಪಾಠಕ್ಕೆ ಹೋಗೋಣ. ಯೋಶುವ 7ನೇ ಅಧ್ಯಾಯ 19ನೇ ವರ್ಷದಿಂದ 21ನೇ ವರ್ಷ ದಯಮಾಡಿ ಹೋಗ್ರಿ. ಆಗ ಯೆಹೋಶುವನು ಅಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರ ಸಲ್ಲಿಸು. ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಿಡಬೇಡ ಅಂದನು. ಅಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಸಿರಾನ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಸೆಯಿಂದ ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಸಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಏನಂತಾರೆ? ದೇವರ ವಿರುದ್ಧವಾಗಿ ನಾನೇ ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಅಂದ್ಬಿಟ್ಟು ಅವನು ಒಪ್ಕೊಂತಾನೆ. ರಿಯಲ್ ರೆಪೆಂಟೆನ್ಸ್ ನ ನಾವು ಅಲ್ಲಿ ನೋಡ್ಬೋದು. 2 ವಿಚಾರ. ಯೋಶುವ ಆಸ್ ಅಕಾನ್ 2 ಥಿಂಗ್ಸ್. ಆ 2 ವಿಚಾರ ನಾವು ಅದ್ರ ಬಗ್ಗೆ ಒಂದಷ್ಟು ಕರೆಯೋಣ. ಸರ್ ಟ್ಯೂಸ್ಡೇ ಸರ್ ಏನಂತಾರೆ ಸರ್? ಫೇತ್ಫುಲ್ ಚಾಯ್ಸಸ್. ನಾವು ಏನೇ ಒಂದು ಡಿಸಿಷನ್ ತಗೊಂಡ್ರೆ ಮುಂದಕ್ಕೆ ಅದು ನಮ್ಮಲ್ಲಿ ಫೇತ್ಫುಲ್ ಚಾಯ್ಸ್ ಮುಂದಕ್ಕೆ ಉದ್ಧಾರ ಆಗಲ್ಲ. ನೆಗೆಟಿವ್ ಚಾಯ್ಸಸ್. ತುಂಬಾ ಚೆನ್ನಾಗಿ ಹೇಳೋದು. ದೇವರು ಚಾಯ್ಸ್ಗಳನ್ನ ಕೊಡ್ತಾರೆ. ಸೊ ಯಾವ್ದು ಒಳ್ಳೇದು ಕೆಟ್ಟದ್ದು ಚಾಯ್ಸ್ನ ನಾವು ಚೂಸ್ ಮಾಡ್ಕೊಬೋದು. ಆದ್ರೆ ನಾನೇನಾದ್ರು ಕೆಟ್ಟ ಚಾಯ್ಸ್ನ ಆಯ್ಕೆ ಮಾಡಿದಾಗ ಫೇಟ್ಫುಲ್ ಆಗಿ ನಾನೇನ್ ಮಾಡ್ತೀವಿ? ನಾಶನಕ್ಕೆ, ಡಿಸ್ಟ್ರಕ್ಷನ್ಗೆ ನಾನು ಗುರಿ ಆಗ್ತೀನಿ. ಅಥವಾ ನಾನು ಒಳ್ಳೆ ನಿರ್ಧಾರವನ್ನ ನಾನು ಆಯ್ಕೆ ಮಾಡ್ಕೊಂಡ್ರೆ, ಒಳ್ಳೆ ಆಯ್ಕೆನ ಮಾಡ್ಕೊಂಡಾಗ ಏನಾಗ್ತೀನಿ? ನಾನು ಪರಲೋಕ ರಾಜ್ಯಕ್ಕೆ ನಿತ್ಯ ಜೀವವನ್ನ ಪಡ್ಕೊಂಡು. ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾನೆ. ಟು ಗಿವ್ ಗ್ಲೋರಿ ಟು ಗಾಡ್ ಅಂಡ್ ಹಾನರ್ ಹಿಮ್. ಸೆಕೆಂಡ್, ಟು ಕನ್ಫೆಸ್ ವಾಟ್ ಹಿ ಹ್ಯಾಡ್ ಡನ್ ವಿತೌಟ್ ಕನ್ಸೀಲಿಂಗ್ ಇಟ್ ಅಂತ ಹೇಳ್ತಾರೆ. ಅಂತಂದ್ರೆ 2 ವಿಚಾರಗಳನ್ನ ಯೋಶುವ ಹೇಳ್ತಾರೆ. ಒಂದು, ದೇವರ ವಿರುದ್ಧ ದೇವರ ಹತ್ರ ಹೋಗಿ ನೇ ಮಾಡು, ದೇವರಿಗೆ ಘನತೆ ಪಡಿಸು, ದೇವರ ಹತ್ರ ಹೋಗಿ ನೀನು ಆತನಿಗೆ ಗೌರವವನ್ನು ಕೊಡು.
ಇನ್ನೊಂದು ಏನ್ ಮಾಡುವಂತ ಇದ್ದಾನೆ, ನಿನ್ನ ಎಲ್ಲಾ ತಪ್ಪುಗಳಿಂದ ನೀನೇನ್ ಮಾಡು, ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆನ ಕೇಳು ಅಂತ 2 ವಿಚಾರಗಳನ್ನ ಹೇಳ್ತಾನೆ. ಇವತ್ತು ನಮಗೂ ಅಷ್ಟೇ ಇವೆರಡೇ ವಿಚಾರ. ಚಾಯ್ಸ್ ಇತ್ತು, ಯಾರ್ಯಾರು ಚಾಯ್ಸ್ ಇತ್ತು, ದೇವ್ರು ಚಾಯ್ಸ್ ಕೊಡೋದಿಲ್ವಾ ನನ್ನ ಪ್ರಶ್ನೆ. ಕೊಡ್ತಾನೆ. ಯಾರ್ಯಾರು ಕೊಟ್ಟಿದ್ದ ಚಾಯ್ಸ್? ಆಡಮ್ ಅಂಡ್ ಈವ್. ಥ್ಯಾಂಕ್ ಯು ಸರ್. ಆಡಮ್ ಅಂಡ್ ಈವ್ ಚಾಯ್ಸ್ ಕೊಡ್ತಾನೆ. ಅದಾದ್ಮೇಲೆ ಮತ್ತೆ ನಾವು ನೋಡ್ಬೇಕಾದ್ರೆ ರೇಹಾಬಳಿಗೆ ಚಾಯ್ಸ್ ಇರುತ್ತೆ. ರೇಹಾಬಳು ಏನಾಗಿರ್ತಾಳೆ, ಒಬ್ರು ಸುಳ್ಳು ವ್ಯಭಿಚಾರಿ ಹೆಣ್ಣಾಗಿ ಅವಳು ಇರ್ತಾಳೆ. ಅವಳು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾಳೆ. ದೇವರ ಆಜ್ಞೆಗಳು ಅನ್ನೋದಕ್ಕೆ, ದೇವರ ಒಪ್ಪಂದಕ್ಕೆ ಅವಳು ಒಳಗಾಗ್ತಾಳೆ. ಅಂತ ಅಂದ್ರೆ ಆ ಸ್ಪೈಸ್ ನ ಅವಳು ಏನ್ ಮಾಡ್ತಾಳೆ, ಇಟ್ಟು ಕಾವಲುಗಾಯಿ ಅವ್ರನ್ನ ಕಾಪಾಡ್ತಾಳೆ. ಯಾಕಂದ್ರೆ ಅವಳು ಗೊತ್ತು ಇವ್ರು ದೇವ್ರ ಜನರು ಅಂದ್ಬಿಟ್ಟು. ಅದೇ ಗುಂಪಲ್ಲಿದ್ದಂತ ಅಕ್ಕನ ಏನ್ ಮಾಡ್ತಾನೆ, ದೇವರ ಒಡಂಬಡಿಕೆನ ಏನ್ ಮಾಡ್ತಾನೆ ಅಂತ್ರಿ, ಹೊಡೆದಾಗ್ತಾನೆ, ಅದನ್ನ ಮೀರ್ತಾನೆ. ಇವತ್ತು ಅವನ ಪಾಪದ ಪಶ್ಚಾತ್ತಾಪವನ್ನ ಅವನು ಕೊಡ್ತಾನೆ. ಇವತ್ತು ನಾವು ರಹಾಬಳಾಗಿ ಇರಬೇಕಾ ಅಥವಾ ಅಕ್ಕನ ಹಾಗೆ ಇರಬೇಕಾ ಅಂತ ದೇವರು ನಮ್ಮೆಲ್ಲರಿಗೂ ಅವಕಾಶಗಳನ್ನ ಕೊಡುವಂತವರಾಗಿದ್ದಾನೆ. ಒಳ್ಳೆ ಆಯ್ಕೆಗಳನ್ನ ನಾವೇ ಮಾಡ್ಕೋಬೇಕಾಗಿದೆ. ಇಂಥ ಸಮಯದಲ್ಲಿ ದೇವರು ಮತ್ತೆ ಈಸ್ ಓಪನಿಂಗ್ ದಿ ಡೋರ್ ಆಫ್ ಹೋಪ್. ಅವ್ರಿಗೆ ಒಂದು ಹೋಪ್ ಅನ್ನ ತೆಗಿತಾ ಇದ್ದಾನೆ. ಇದು ಯೋಶುವ 8ನೇ ಅಧ್ಯಾಯ 1ರಿಂದ ಹೋಗುತ್ತೆ. ಅಲ್ಲಿ ನಾವು ತದನಂತರ ಅದನ್ನ ನೋಡ್ಕೊಳ್ಳೋಣ. ಸರ್, ಬುಧವಾರದ ಪಾಠ ಏನ್ ಹೇಳ್ತೀರಿ? ದೇವರು ಅವ್ರಿಗೆ ಇವತ್ತು ನಿರೀಕ್ಷೆ ಇಲ್ಲ, ಪಾಪ ಮಾಡ್ಬಿಟ್ಟಿದ್ದಾನೆ, ಅಲ್ಲಿದ್ದಾನೆ, ಇನ್ನೇ ನಾಶ ಆಗ್ಬೇಕು, ಅವನು ಸಾಯ್ಬೇಕು, ಪಾಪದ ಸಂಬಳ ಮಾಡೋಣ. ಈ ಸಮಯದಲ್ಲಿ ದೇವರು ಅವ್ರಿಗೆ ನಿರೀಕ್ಷೆಯ ಭಾಗವನ್ನ ಓಪನ್ ಮಾಡ್ತಾ ಇದ್ದಾನೆ, ತೆಗಿತಾ ಇದ್ದಾನೆ.